ಹೆಲೋ, ನಿಮಗೆ ಯಾವುದೇ ರೀತಿ ಇಂಟರ್ವ್ಯೂ ಕಾಲ್ಸ್ಗಳು ಅಥವಾ ಇಮೇಲ್ಸ್ಗಳು ಬರ್ತಾಯಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆದರೆ ಈ ಕಂಪ್ನಿಯಲ್ಲಿ ನಿಮಗೆ ಡೈರೆಕ್ಟಾಗಿ HR ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದಾರೆ. ಕಾಲ್ ಮಾಡಿ ನಿಮ್ಮ ಇಂಟರ್ವ್ಯೂನ ಜಸ್ಟ್ ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡ್ಕೊಬೋದಾಗಿರುತ್ತೆ. ಹಾಗೆ ಇದು ಕಂಪ್ಲೀಟ್ಲಿ ನಾನ್ ವಾಯ್ಸ್ ಪ್ರೋಸೆಸ್ ಆಗಿದೆ. ಇಲ್ಲಿ ನೀವು ಯಾವುದೇ ರೀತಿ ಸೇಲ್ಸ್, ಕಾಲಿಂಗ್, ಟಾರ್ಗೆಟ್ ರಿಲೇಟೆಡ್ ಜಾಬ್ಸ್ನ ಮಾಡೋ ನೆಸೆಸಿಟಿನೇ ಇಲ್ಲ. ಪರ್ ಮಂತ್ 20,000 ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ನೀವು ಇಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಈ ರೀತಿಯಾದಂಥ ರೋಲ್ನ ನೀವೇನಾದರೂ ಹುಡುಕ್ತಾ ಇದ್ದರೆ ಮಿಸ್ ಮಾಡದೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರೀಲೇಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಸಿಂಪಲ್ ಆಗಿದೆ. ನಾನು ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ ಇಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂಥ ಫಿಕ್ಸ್ಡ್ ಟೈಮಿಂಗ್ಸ್ ಇಲ್ಲ, ಬಟ್ ಕಂಪ್ಲೀಟ್ಲಿ ಫುಲ್ ಟೈಮ್ ಅಂತ ಹೇಳಿದ್ದಾರೆ. ಯಾಕಂದರೆ ಇಲ್ಲಿ ನೀವು ಯಾವುದೇ ರೀತಿ ಕಾಲಿಂಗ್ಸ್ನ ಮಾಡೋ ಆಗಿಲ್ಲ, ಸೇಲ್ಸ್ನ ಮಾಡೋ ಆಗಿಲ್ಲ, ಟಾರ್ಗೆಟ್ ರಿಲೇಟೆಡ್ ಜಾಬ್ಸ್ ಇರೋದಿಲ್ಲ. ಜಸ್ಟ್ ಮೆಸೇಜ್ನ ಮಾಡುವಂಥದ್ದು ಅಥವಾ ಚಾಟ್ ಮಾಡುವಂಥದ್ದು ನಿಮ್ಮ ರೋಲ್ ಆಗಿರುತ್ತೆ. ಹೇಗೆ ಏನು ಅನ್ನೋದನ್ನ ಡೀಟೇಲ್ ಆಗಿ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ನೀವು ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಜಸ್ಟ್ 12th ಪಾಸ್ ಆಗಿದ್ದೀವಿ ಅಷ್ಟೇ, ಯಾವುದೇ ರೀತಿ ಸ್ಕಿಲ್ಸ್ಗಳಿಲ್ಲ ಅಂದರೂ ಕೂಡ ಆರಾಮಾಗಿ ಇಲ್ಲಿ ನೀವು ಕೆಲಸನ ಮಾಡ್ಬೋದಾಗಿರುತ್ತೆ. 12th ಪ್ಲಸ್ ಏನೇ ಮಾಡಿದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಪರ್ ಮಂತ್ ನಿಮಗೆ 20,000 ಸಂಬಳನ ಕೊಡ್ತಾರೆ, ಅಂದರೆ 20,000 ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾರೆ. ಪ್ಲಸ್ ಬೋನಸ್ ಮತ್ತು ಇನ್ಸೆಂಟಿವ್ಸ್ ಕೂಡ ನಿಮಗೆ ಎವ್ರಿ ಮಂತ್ ಸಿಗ್ತಾ ಹೋಗುತ್ತೆ. ನೀವು ಎಷ್ಟು ಚೆನ್ನಾಗಿ ಕೆಲಸನ ಮಾಡ್ತೀರಾ ಅದ್ರ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿರುತ್ತೆ. ಸೊ ಜೊತೆಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋಗೆ ಇದು ಕಂಪ್ಲೀಟ್ಲಿ ಚಾಟಿಂಗ್ ವರ್ಕ್ ಆಗಿರುತ್ತೆ, ಸೊ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಕಂಪನಿ ಏನು, ಎಕ್ಸಾಕ್ಟಾಗಿ ನೀವು ಏನು ಕೆಲಸನ ಮಾಡಬೇಕು ಅಂತ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಜೊತೆಗೆ ಅಪ್ಲೈ ಮಾಡುವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಇದೇ ರೀತಿಯಾದಂಥ ಡೈಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಬನ್ನಿ. ಸೊ ಇದು ಬಂದು ನೌಕರಿ ಆ್ಯಪಲ್ಲಿ ಪೋಸ್ಟ್ ಆಗಿರೋವಂಥ ಜಾಬ್ ಆಗಿದೆ. ಹಾಗೆ ನೀವಿಲ್ಲಿ ನೋಡ್ಬೋದು ವರ್ಕ್ ಫ್ರಮ್ ಹೋಮ್ ಚಾಟ್ ಪ್ರೋಸೆಸ್ ಅನ್ನೋ ರೋಲ್ಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಚಾಟ್ ಮಾಡುವಂಥದ್ದು ಅಥವಾ ಮೆಸೇಜ್ ಮಾಡುವಂಥದ್ದು ಇಲ್ಲಿ ನಿಮ್ಮ ಜಾಬ್ ಆಗಿರುತ್ತೆ. ಹಾಗೆ ನೀವಿಲ್ಲಿ ನೋಡ್ಬೋದು ಪೋಸ್ಟೆಡ್ ಬೈ ಏಂಜಲ್ ಕನ್ಸಲ್ಟೆಂಟ್ ಅನ್ನೋ ಕಂಪ್ನಿ ಕಡೆಯಿಂದ ಅವರಿಲ್ಲಿ ಪೋಸ್ಟ್ನ ಮಾಡಿರೋದು ಅನ್ನೋದು ಕೂಡ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಇವರು ಬೇಸಿಕ್ಲಿ ಯಾವ ರೀತಿಯಾದಂಥ ಕಂಪ್ನಿಗಳ್ಸ್ಗೆ ಜಾಸ್ತಿ ಮಾಡ್ತಾರೆ ಅಂದರೆ ಇವಾಗ ಫ್ಲಿಪ್ಕಾರ್ಟ್, ಅಮೆಝಾನ್ ಅಥವಾ ಬಿಗ್ ಬಾಸ್ಕೆಟ್, ಝೊಮ್ಯಾಟೊ ಈ ರೀತಿಯಾದಂಥ ಕಂಪ್ನಿಗಳಿಗೆ ಜಾಸ್ತಿ ಇವರು ವರ್ಕ್ನ ಮಾಡ್ತಾರೆ ಅಥವಾ ಹೈರಿಂಗ್ಸ್ನ ಮಾಡ್ತಾ ಇರ್ತಾರೆ. ಇಲ್ಲಿ ಕೂಡ ಅವರು ಅವರ ಕಂಪ್ನಿಗೆ ಇಲ್ಲಿ ಅವರು ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಸೊ ಅಲ್ಲಿ ಜಸ್ಟ್ ಅವ್ರ ಕಂಪ್ನಿಗೆ ಬರುವಂಥ ಯಾವ್ದಾದ್ರು ಮೆಸೇಜಸ್ಗೆ ರಿಪ್ಲೈನ ಮಾಡುವಂಥದ್ದು ಅಥವಾ ಮೆಸೇಜ್ನ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ಇಯರ್ಸ್ನ ನೋಡಿದ್ರೆ 0 to 5 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈನ ಮಾಡ್ಬೋದು. ಅಂದರೆ ನೀವು ಇಲ್ಲಿ ಫ್ರೆಷರ್ಸ್ ಆಗಿದ್ರು ಕೂಡ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಸ್ಯಾಲ್ರಿ ನಿಮಗೆ 1 ಇಂದ 2.5 ಲ್ಯಾಕ್ಸ್ ಪರ್ ಆ್ಯನಮ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಪರ್ ಮಂತ್ ನಿಮಗೆ 20,000 ಸ್ಯಾಲ್ರಿ ಸಿಗುತ್ತೆ, ಪ್ಲಸ್ ಬೋನಸ್ ಮತ್ತು ಇನ್ಸೆಂಟಿವ್ಸ್ ಕೂಡ ಇರುತ್ತೆ. ಮತ್ತು ರಿಮೋಟ್ ವರ್ಕ್ ಅನ್ನೋದನ್ನ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಹೈಯರಿಂಗ್ ಆಫೀಸ್ ಲೊಕೇಶನ್ ಬಂದು ಇದು ಡೆಲ್ಲಿಯಲ್ಲಿರುವಂಥದ್ದು. ಅಲ್ಲಿರೋ ಕಂಪ್ನಿಗೆ ಅವರು ಎಲ್ಲ ಕಡೆಯಿಂದನೂ ವರ್ಕರ್ಸ್ಗಳನ್ನ ಹೈಯರ್ ಮಾಡ್ತಾ ಇದ್ದಾರೆ. ಜಸ್ಟ್ 3 ಡೇಸ್ ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿದ್ದಾರೆ. ಸೊ ಇನ್ನೂ ಕೂಡ ಅಪ್ಲಿಕೇಶನ್ಸ್ನ ತೊಗೊಳ್ತಾ ಇದ್ದಾರೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಇದ್ದಾಗೆ ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡಿ, ಅದರಿಂದ ನಿಮಗೆ ಬೇಗ ಚಾನ್ಸಸ್ ಅಥವಾ ಇಂಟರ್ವ್ಯೂ ಕಾಲ್ಸ್ ಬರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂದರೆ ಅವರು ಇಲ್ಲಿ ಅವರ HR ನಂಬರ್ನ ಕೊಟ್ಟಿದ್ದಾರೆ, ನೀವು ಕೂಡ ಕಾಲ್ ಮಾಡಿ ಅವ್ರಿಗೆ ಲೈಕ್ ಎಂಕ್ವೈರಿ ಕೂಡ ಮಾಡ್ಬೋದಾಗಿರುತ್ತೆ. ಇನ್ನು ಜಾಬ್ ಹೈಲೈಟ್ಸ್ ನೋಡಿದ್ರೆ ಎಕ್ಸಲೆಂಟ್ ಇಂಗ್ಲಿಷ್ ಸ್ಪೀಕಿಂಗ್ ಸ್ಕಿಲ್ಸ್ ಆ್ಯಂಡ್ ಓನ್ ಲ್ಯಾಪ್ಟಾಪ್ ಆ್ಯಂಡ್ ವೈಫೈ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮಲ್ಲಿ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋಕ್ಕೆ ಬರಬೇಕು, ಹಾಗೆ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಮತ್ತು ವೈಫೈ ಕನೆಕ್ಷನ್ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ವೈಫೈ ಕನೆಕ್ಷನ್ ಇಲ್ಲ ಅಂದರೂ ಲ್ಯಾಪ್ಟಾಪ್ ಬೇಕಾಗುತ್ತೆ, ಯಾಕಂದರೆ ಚಾಟ್ ಪ್ರೋಸೆಸ್ ಆಗಿರೋದ್ರಿಂದ ಕೆಲವೊಂದಷ್ಟು ಆ್ಯಪ್ಸ್ಗಳನ್ನ ಅಥವಾ ವೆಬ್ಸೈಟ್ಸ್ನ ಡೌನ್ಲೋಡ್ ಮಾಡಿ ಅವರು ಅಲ್ಲಿ ಕೆಲಸ ಮಾಡೋದಕ್ಕೆ ಹೇಳ್ತಾರೆ. ಸೊ ಅದಕ್ಕೆ ನಿಮಗೆ ಬೇಕಾಗುತ್ತೆ. ಇನ್ನು ವರ್ಕಿಂಗ್ ಕಸ್ಟಮರ್ ಸರ್ವಿಸ್ ಪ್ರೋಸೆಸ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಚಾಟ್ ಪ್ರೋಸೆಸ್ ಸ್ವಲ್ಪ ಕಸ್ಟಮರ್ ಸರ್ವಿಸ್ ಅಂಡರ್ ಬರುತ್ತೆ, ಅದರಿಂದ ಕಸ್ಟಮರ್ ಸರ್ವಿಸ್ ಪ್ರೋಸೆಸ್ ರೋಲ್ಗೆ ನೀವು ಮನೆಯಿಂದ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಇನ್ನು ಸ್ಯಾಲ್ರಿ ಅಪ್ ಟು 20,000 ಅನ್ನೋದವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಇನ್ನು ಮ್ಯಾಥ್ಸ್ ಕೋರ್ಸ್ ನೋಡ್ರೆ ಅರ್ಲಿ ಅಪ್ಲೈ ಮಾಡಲೇಬೇಕು ಅನ್ನೋದು ಏನಿಲ್ಲ, ಅದನ್ನೆಲ್ಲ ಸ್ಪೆಸಿಫೈ ಮಾಡಿದರೆ ಅದಷ್ಟು ಇಂಪಾರ್ಟೆಂಟ್ ಇಲ್ಲ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಿದ್ರೆ
ನೀವಿಲ್ಲಿ ನೋಡ್ಬೋದು, ವಿ ಆರ್ ಲುಕಿಂಗ್ ಫಾರ್ ಅ ಕ್ಯಾಂಡಿಡೇಟ್ ಟು ವರ್ಕ್ ಫಾರ್ ಕಸ್ಟಮರ್ ಸರ್ವಿಸ್ ಪ್ರೋಸೆಸ್ ವಿತ್ ಸ್ಯಾಲ್ರಿ ಅಪ್ ಟು 20,000 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ಕ್ಯಾಂಡಿಡೇಟ್ಸ್ನ ಕಸ್ಟಮರ್ ಸರ್ವಿಸ್ ಪ್ರೋಸೆಸ್ ಅಂಡರ್ ವರ್ಕ್ ಮಾಡೋದಕ್ಕೆ ಹುಡುಕ್ತಾ ಇದ್ದೀವಿ, ಅದು ಕೂಡ 20,000 ಸ್ಯಾಲ್ರಿಗೆ ಅಂತ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಇನ್ನು ನಿಮಗೆ ಎಕ್ಸಲೆಂಟ್ ಇಂಗ್ಲಿಷ್ ಸ್ಕಿಲ್ಸ್ ಮಸ್ಟ್ ಹ್ಯಾವ್ ಓನ್ ಲ್ಯಾಪ್ಟಾಪ್ ಆ್ಯಂಡ್ ವೈಫೈ ಕನೆಕ್ಷನ್ ಅಂತ ಮತ್ತೆ ಹೇಳಿದ್ದಾರೆ. ಸೊ ನಿಮಗೆ ಇಲ್ಲಿ ಏನೋ ಎಕ್ಸ್ಟ್ರಾ ಸ್ಕಿಲ್ಸ್ಗಳು ಬೇಕು, ಟ್ಯಾಲೆಂಟ್ಸ್ಗಳು ಬೇಕು ಅನ್ನೋದು ಏನೂ ಇಲ್ಲ, ಅಥವಾ ಏನೋ ಕೋರ್ಸಸ್ಗಳನ್ನ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಜಸ್ಟ್ ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕಾಗಿರುತ್ತೆ, ಹಾಗೆ ಓದೋಕ್ಕೆ ಬರಬೇಕಾಗಿರುತ್ತೆ. ನಿಮ್ಮ ಹತ್ರ ಒಂದು ಓನ್ ಲ್ಯಾಪ್ಟಾಪ್ ಇದೆ, ವೈಫೈ ಕನೆಕ್ಷನ್ ಇದೆ, ಅಥವಾ ಅನ್ಲಿಮಿಟೆಡ್ ಡೇಟಾ ಅಥವಾ ಹಾಟ್ಸ್ಪಾಟ್ ಇದೆ ಅಂದರೆ ಸಾಕಾಗಿರುತ್ತೆ, ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಹಾಗೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅನ್ನೋದನ್ನ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಜೊತೆಗೆ ಇಲ್ಲಿ ನೀವು ಅವರ ಕಾಲ್ HR ಅಂತ ಕೂಡ ಕೊಟ್ಟಿದ್ದಾರೆ. ಅವರು 2 ನಂಬರ್ನ ಇಲ್ಲಿ ಕೊಟ್ಟಿದ್ದಾರೆ. ಈ 2 ನಂಬರಲ್ಲಿ ಯಾವ್ದಾದ್ರು ಒಂದು ನಂಬರ್ಗೆ ಅಥವಾ 2 ನಂಬರ್ಗೆ ನೀವು ಕಾಲ್ ಮಾಡಿ ಅಲ್ಲಿ ಡೈರೆಕ್ಟಾಗಿ ಇಂಟರ್ವ್ಯೂನ ತೊಗೊಳ್ಬೋದಾಗಿರುತ್ತೆ. ಅದರಿಂದ ಅವರು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಡ್ತಾರೆ, ಹೇಗೆ ಏನು ಅನ್ನೋದು ಮತ್ತು ಅವ್ರು ನಿಮಗೆ ಹೇಳ್ಕೊಡ್ತಾರೆ, ಎಲ್ಲನೂ ಕೂಡ ಅವ್ರು ನಿಮಗೆ ಕ್ಲಿಯರ್ ಮಾಡಿ ಕೊಡ್ತಾರೆ. ಇನ್ನು ರೋಲ್ ನೋಡಿದ್ರೆ ಕಸ್ಟಮರ್ ಸರ್ವಿಸ್ ಅಥವಾ ವಾಯ್ಸ್ ಬ್ಲೆಂಡೆಡ್ ರೋಲ್ಗೆ ಅವ್ರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಇಂಡಸ್ಟ್ರಿ ಟೈಪ್ ನೋಡಿದ್ರೆ ನಿಮಗೆ ಇಲ್ಲಿ BPM BPO ಅನ್ನೋದನ್ನ ಸ್ಪೆಸಿಫೈ ಮಾಡಿದ್ದಾರೆ. ಡಿಪಾರ್ಟ್ಮೆಂಟ್ ಬಂದು ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಆಪರೇಟರ್ ಅಂಡರ್ ಬರುತ್ತೆ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಎಂಪ್ಲಾಯ್ಮೆಂಟ್ ಟೈಪ್ ನೋಡಿದ್ರೆ ನಿಮಗೆ ಇಲ್ಲಿ ಫುಲ್ ಟೈಮ್ ಪರ್ಮನೆಂಟ್ ಅಂತ ಸ್ಪೆಸಿಫೈ ಮಾಡಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನೀವು ಮಾರ್ನಿಂಗ್ ಟು ಆಫ್ಟರ್ನೂನ್ ಅಥವಾ ಈವ್ನಿಂಗ್ ಮಾಡಲೇಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ. ಅವ್ರದ್ದು ಮೆಸೇಜಸ್ ಯಾವಾಗ ಬರ್ತಾ ಇರುತ್ತೆ, ಯಾವಾಗ ರೆಸ್ಪಾನ್ಸ್ ಮಾಡಬೇಕಾಗಿರುತ್ತೆ ಆವಾಗ ನೀವು ರೆಸ್ಪಾನ್ಸ್ ಮಾಡ್ಬೋದಾಗಿರುತ್ತೆ ಅಷ್ಟೇ. ಇನ್ನು ರೋಲ್ ನೋಡಿದ್ರೆ ನಿಮಗೆ ವಾಯ್ಸ್ ಬ್ಲೆಂಡೆಡ್ ಅಂತ ಮತ್ತೆ ಸ್ಪೆಸಿಫೈ ಮಾಡಿ ಕೊಟ್ಟಿದ್ದಾರೆ. ಇನ್ನು ಎಜುಕೇಷನ್ಸ್ ನೋಡಿದ್ರೆ ಗ್ರಾಜುಯೇಟ್ಸ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಇಲ್ಲಿ ಜಸ್ಟ್ PUC ಪಾಸ್ ಆಗಿದ್ದೀವಿ ಅಥವಾ 12th ಪಾಸ್ ಆಗಿದ್ದೀವಿ ಅಷ್ಟೇ ನಾವು ಅಂದರೂ ಕೂಡ ಆರಾಮಾಗಿ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಸ್ಕಿಲ್ಸ್ಗಳನ್ನ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಕಂಪ್ಲೀಟಾಗಿ ನೋಡ್ಕೊಬೋದು. ಹಾಗೆ ಇಲ್ಲಿ ಕಂಪನಿ ಲೈಕ್ HR ಯಾರಿದ್ದಾರೆ ಅವ್ರದ್ದು ಇನ್ನೊಂದು ನಂಬರ್ ಕೂಡ ಇದೆ. ನೀವು ಇಲ್ಲಿ ಅವ್ರು ಡೈರೆಕ್ಟಾಗಿ ಇವ್ರಿಗೂ ಕೂಡ ಕಾಲ್ ಮಾಡಿ ಈ ರೋಲ್ ಬೇಡ ಅಂದರೂ ಬೇರೆ ರೋಲಲ್ಲಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆಯಾ, ಲೈಕ್ ಡೇಟಾ ಎಂಟ್ರಿ ಆಗಿರ್ಬೋದು, ಬ್ಯಾಕ್ ಆಫೀಸ್ ಆಗಿರ್ಬೋದು, ಅಥವಾ ಕಾಲಿಂಗ್ ವರ್ಕ್ನೇ ಸರ್ಚ್ ಮಾಡ್ತೀರಾ, ಅಥವಾ ಅದಕ್ಕೆ ವೇಕೆನ್ಸೀಸ್ ಇದೆಯಾ, ಅದನ್ನು ನೀವು ಕ್ಲಾರಿಫೈ ಮಾಡಿಕೊಂಡು ಇಲ್ಲಿ ನೀವು ಅಲ್ಲಿ ಅವ್ರ ಜೊತೆ ಮಾತಾಡಿಕೊಂಡು ಯಾವ ರೋಲ್ಗೆ ಓಪನಿಂಗ್ಸ್ ಇದೆ ಅಂತ ನೀವು ತೊಗೊಂಡು ವರ್ಕ್ನ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಈ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ಸ್. ನಾನು ಏನಕ್ಕೆ ಈ ರೋಲ್ನ ಆಗ್ತಾ ಇದೆ ಅಂದರೆ, ಕೆಲವಷ್ಟು ಜನ ನಮಗೆ ಇಂಟರ್ವ್ಯೂ ಕಾಲ್ಸ್ ಬರ್ತಾ ಇಲ್ಲ, ಇಮೇಲ್ಸ್ಗಳು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಕೆಲವೊಂದ್ಸಲ ನಿಮ್ಮ ಇಮೇಲ್ಗಳನ್ನ ಚೆಕ್ ಮಾಡ್ತಾರೆ, ನಿಮ್ಮ ರೆಸ್ಯೂಮ್ ಹೋದಾಗ ನಿಮ್ಮ ರೆಸ್ಯೂಮ್ಗಳನ್ನ ಚೆಕ್ ಮಾಡ್ತಾರೆ ಅವ್ರಿಗೆ ಇಮೇಲ್ ಹೋದಾಗ. ಆ ಟೈಮಲ್ಲಿ ನಿಮ್ಮ ಇಮೇಲ್ ಏನಾದ್ರು ಇಂಪ್ರೆಸಿವ್ ಆಗಿಲ್ಲ ಅಥವಾ ನಿಮ್ಮ ರೆಸ್ಯೂಮ್ ಇಂಪ್ರೆಸಿವ್ ಆಗಿಲ್ಲ ಅಂದಾಗ ಅವರು ಅದನ್ನು ನೆಗ್ಲೆಕ್ಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ನೀವು ಡೈರೆಕ್ಟಾಗಿ ಕಾಲ್ ಮಾಡಿದಾಗ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಹೇಗಿದೆ, ನೀವು ಎಷ್ಟು ಇಂಟ್ರೆಸ್ಟ್ ಆಗಿದ್ದೀರಾ ವರ್ಕ್ನ ಮಾಡೋದಕ್ಕೆ ಅನ್ನೋದನ್ನ ಚೆಕ್ ಮಾಡಿ ಅವರು ಚಾನ್ಸ್ ಕೊಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ನಾನು ನಿಮಗೆ ಈ ರೋಲ್ ಬಗ್ಗೆ ಇಲ್ಲಿ ರೆಫರ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಇನ್ಫಾರ್ಮೇಷನ್ಸ್. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಜಸ್ಟ್ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ಡೈರೆಕ್ಟಾಗಿ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ತೋರಿಸುತ್ತೆ. ನೀವು ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಟು ವರ್ಕ್ ಫ್ರಮ್ ಹೋಮ್ ಚಾಟ್ ಪ್ರೋಸೆಸ್ ಆಗಿದೆ. ಇದಾದಮೇಲೆ ಇಲ್ಲಿ ನಿಮಗೆ ಕಂಪನಿಗೆ ನಿಮ್ಮ ರೆಸ್ಯೂಮ್ನ ನೌಕರಿ ಆ್ಯಪಿಂದ ಕಳಿಸ್ಕೊಡ್ತಾರೆ. ಅವ್ರಿಗೇನಾದ್ರು ನಿಮ್ಮ ರೆಸ್ಯೂಮ್ ಇಂಪ್ರೆಸಿವ್ ಅಂತು ಅಥವಾ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು, ಸೆಲೆಕ್ಟ್ ಮಾಡಬೇಕು ಅನ್ನಿಸ್ತು, ನಿಮ್ಮ ಎಜುಕೇಷನ್ಸು ನಿಮ್ಮ ಸ್ಕಿಲ್ಸ್ಗಳನ್ನೆಲ್ಲ ಮೆನ್ಷನ್ ಮಾಡಿರ್ತೀರಲ್ಲ ರೆಸ್ಯೂಮಲ್ಲಿ, ಅದನ್ನು ನೋಡಿ ಅನ್ನಿಸ್ತು ಅಂದರೆ ಅವ್ರು ನಿಮಗೆ ಇಮೇಲ್ ಮಾಡ್ತಾರೆ ಅಥವಾ ಕಾಲ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಕೂಡ ನೀವು ಇಲ್ಲೇ ಕೊಟ್ಟಿರೋಂಥ ಈ ನಂಬರ್ಗೆ ಕಾಲ್ ಮಾಡಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಇಂಟರ್ವ್ಯೂ ಕೂಡ ಡೈರೆಕ್ಟಾಗಿ ತೊಗೊಬೋದಾಗಿರುತ್ತೆ. ಸೊ ಇಲ್ಲ ನಾವು ಕಾಲ್ ಮಾಡಲ್ಲ, ಇಮೇಲ್ಗೆ ವೆಯ್ಟ್ ಮಾಡ್ತೀವಿ ಅಂದರೆ ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ಲೆಸ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ತಾರೆ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ನಾನು ಆ ವಿಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದರೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಇವತ್ತಿನ ವಿಡಿಯೋ ಆಗಿತ್ತು. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.